ಮಹಿಳೆ ಅಬಲೆಯಲ್ಲ ಸಬಲೆ. ಹಾಯ್, ಹಲೋ, ನಮಸ್ತೆ, ಅಸ್ಸಲಾಂ ಅಲೈಕುಂ. ನಾನು ಅಬ್ದುಲ್ ಸಮೀರ್, ಸಹಾಯಕ ಪ್ರಾಧ್ಯಾಪಕರು, PA, ಪ್ರಥಮ ದರ್ಜೆ ಕಾಲೇಜು, ಮಂಗಳೂರು. ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಒಂದು ಸಮುದಾಯದ ಅಭಿವೃದ್ಧಿಯನ್ನು ಆ ಸಮುದಾಯದಲ್ಲಿ ಆದ ಮಹಿಳೆಯರ ಅಭಿವೃದ್ಧಿಯಲ್ಲಿ ಪರಿಗಣಿಸಬೇಕು ಎಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾರೆ. ಮಹಿಳಾ ದಿನಾಚರಣೆಯು ವಿಶ್ವದಾದ್ಯಂತ ಬಹಳ ಸಂಭ್ರಮದಿಂದ ಆಚರಿಸುತ್ತೇವೆ. ಮಹಿಳೆಯರ ಪ್ರಗತಿ, ಮಹಿಳೆಯರ ಸಾಧನೆಯ ಕುರಿತು ಆ ದಿನ ಅಲ್ಲಲ್ಲಿ ಸಭಾ ಕಾರ್ಯಕ್ರಮಗಳು ನಡೆಯುತ್ತವೆ. ಒಂದು ಕಾಲದಲ್ಲಿ ಮಹಿಳೆಯರು ನಾಲ್ಕು ಗೋಡೆಯ ಮಧ್ಯೆ ಮಾತ್ರ ಜೀವಿಸಬೇಕಾಗಿತ್ತು. ಕಾಲಕ್ರಮೇಣ ಅನೇಕ ಹೋರಾಟಗಳು, ಕ್ರಾಂತಿಗಳು ನಡೆದ ಕಾರಣ ಮಹಿಳೆಯರ ಈಗ ಅನೇಕ ಕ್ಷೇತ್ರಗಳಲ್ಲಿ ತನ್ನ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಮಹಿಳೆಯರ ಬಗ್ಗೆ ಧರ್ಮಗ್ರಂಥಗಳಿರಲಿ, ಪುರಾಣಗಳಿರಲಿ, ಎಲ್ಲವೂ ಮಹಿಳೆಯರ ಹಕ್ಕಿನ ಬಗ್ಗೆ ಹೇಳುತ್ತಾರೆ. ಪ್ರವಾದಿ ಮೊಹಮ್ಮದ್ ಪೈಗಂಬರರು ಕೂಡ ಒಂದು ಮಾತನ್ನು ಹೇಳಿದ್ದಾರೆ. ಒಬ್ಬ ಒಳ್ಳೆ ತಂದೆ ಆಗಬೇಕಾದ್ರೆ ಆ ತಂದೆ ತನ್ನ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ನೀಡಿದರೆ ಮಾತ್ರ ಒಬ್ಬ ಅದ್ಭುತ ತಂದೆಯಾಗಲು ಸಾಧ್ಯ ಅಂತ ಹೇಳಿ. ಆದ ಕಾರಣ ಇಂದಿನ ಕಾಲದಲ್ಲಿ ಮಹಿಳೆಯರು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ಅನೇಕ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ಮಹಿಳೆಯ ಪಾತ್ರ ಸಮಾಜದಲ್ಲಿ, ದೇಶದಲ್ಲಿ ತುಂಬಾ ಪ್ರಮುಖವಾದಂಥದ್ದು. ಮಹಿಳೆ ತಂದೆಗೆ ಮಗಳಾಗಿ, ಗಂಡನಿಗೆ ಹೆಂಡತಿಯಾಗಿ, ಅಣ್ಣನಿಗೆ ತಂಗಿಯಾಗಿ ಅನೇಕ ಪಾತ್ರಗಳನ್ನು ನಿರ್ವಹಿಸುತ್ತಾಳೆ. ಮಹಿಳೆಯರ ಪ್ರಗತಿ ದೇಶದ ಪ್ರಗತಿಯಾಗಿದೆ. ಒಂದು ಮನೆಯಲ್ಲಿ ಒಬ್ಬಳು ಸುಶಿಕ್ಷಿತ ಮಹಿಳೆ ಇದ್ರೆ ಆ ಮನೆ ಒಂದು ಶಾಲೆ ಇದ್ದಂತೆ. ಆದ ಕಾರಣ ಮಹಿಳಾ ಶಿಕ್ಷಣವು ಪ್ರಮುಖವಾದಂತಹ ಅಂಶವಾಗಿದ್ದು ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇಂದಿನ ಈ ಕ್ಷೇತ್ರದಲ್ಲಿ, ಆಧುನಿಕ ಕ್ಷೇತ್ರದಲ್ಲಿ ಮಹಿಳೆಯರ ಪಾತ್ರ ಬಹಳ ಮುಖ್ಯವಾದಂಥದ್ದು. ಆದರೆ ಮಹಿಳೆಯರು ಈಗ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಆ ಸಮಸ್ಯೆಗಳು ನಿವಾರಣೆಯಾಗಬೇಕಾದ್ರೆ ನಾವು ಒಂದು ಉತ್ತಮವಾದ ಶಿಕ್ಷಣವನ್ನು ಎಲ್ಲ ಸಮುದಾಯಕ್ಕೆ ನೀಡಬೇಕಾಗುತ್ತದೆ.